ಆತ್ಮೀಯ ವಿದ್ಯಾರ್ಥಿಗಳೇ, ಆನ್ಲೈನ್ ಕ್ಲಾಸ್ಗೆ ತಮ್ಮೆಲ್ಲರಿಗೆ ಸ್ವಾಗತವನ್ನು ಹೇಳ್ತಾ, ನಿನ್ನೆ ಕ್ಲಾಸಲ್ಲಿ ನಾವು 3ನೇ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ವಿ. ಅದು ಉತ್ಪಾದನೆ ಮತ್ತು ವೆಚ್ಚ. ನಿನ್ನೆ ಕ್ಲಾಸಲ್ಲಿ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಉತ್ಪಾದನೆ ಅಂದ್ರೆ ಏನು, ಉತ್ಪಾದನಾ ಬಿಂಬಕ ಅಂದ್ರೆ ಉತ್ಪಾದನೆ ಯಾವ್ಯಾವ ಅಂಶಗಳ ಮೇಲೆ ಅವಲಂಬನೆ ಆಗಿದೆ ಅದನ್ನ ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ. ಅಲ್ಲಿ ಉತ್ಪಾದನೆ ಅನ್ನೋದು ಪ್ರಮುಖ 4 ಅಂಶಗಳ ಮೇಲೆ ಅವಲಂಬನೆ ಆಗಿದೆ. ಅದು ಉತ್ಪಾದನಾಂಗಗಳು ಅಂತ ಹೇಳಿ ಕರಿತೀವಿ. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಆ 3 ಉತ್ಪಾದನಾಂಗಗಳಲ್ಲಿ 2 ಉತ್ಪಾದನಾಂಗಗಳು ಸ್ಥಿರ ಉತ್ಪಾದನಾಂಗಗಳಾಗಿರ್ತವೆ. ಇನ್ನು ಉಳಿದಂತ 2 ಉತ್ಪಾದನಾಂಗಗಳು ಬದಲಾಗುವ ಉತ್ಪಾದನಾಂಗಗಳು ಆಗಿರುತ್ತವೆ ಅಂತ ಹೇಳಿ ನಿನ್ನೆ ಕ್ಲಾಸಲ್ಲಿ ನಾವು ನೋಡಿದೀವಿ. ಬದಲಾಗುತ್ತಿರುವ ಉತ್ಪಾದನಾಂಗಗಳನ್ನ ಹೆಚ್ಚು ಬಳಸ್ತಾ ಹೋದಂತೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬದಲಾಗುತ್ತಿರುವ ಉತ್ಪಾದನಾಂಗಗಳನ್ನು ಹೆಚ್ಚು ಬಳಸ್ತಾ ಹೋದಂತೆ ಉತ್ಪಾದನೆ ಪ್ರಮಾಣ ಹೆಚ್ಚಾಗುತ್ತದೆ ಅಂತ ಹೇಳಿ ಕೂಡ ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ. ಅದೇ ಒಂದು ಆಧಾರದ ಮೇಲೆ ಅಂದ್ರೆ ಸ್ಥಿರ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಟ್ಟು ಬದಲಾಗುವ ಉತ್ಪಾದನಾಂಗಗಳನ್ನು ಹೆಚ್ಚಿಗೆ ಬಳಸ್ತಾ ಹೋದಂತೆ ಉತ್ಪಾದನಾ ಪ್ರಮಾಣ ಹೇಗೆ ಹೆಚ್ಚಾಗ್ತಾ ಹೋಗ್ತದ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಇದ್ದೀವಿ. ಅದು ಐಸೋಕ್ವಾಂಟ್ ಅಥವಾ ಸಮ ಉತ್ಪನ್ನ ರೇಖೆ ಅಂತ ನೋಡ್ತೀವಿ. ಸಮ ಉತ್ಪನ್ನ ರೇಖೆ. ಇದ್ರ ಮೇಲೆ ನಿಮಗೆ ಪರೀಕ್ಷೆಯಲ್ಲಿ 2 ಮತ್ತು 4 ಅಂಕದ ಪ್ರಶ್ನೆ ಕೇಳಲಾಗ್ತದ. 2 ಅಂಕಕ್ಕೋಸ್ಕರ ಸಮ ಉತ್ಪನ್ನ ರೇಖೆ ಅಂದ್ರೆ ಏನು ಅಂತ ಹೇಳಿ ಕೇಳ್ತಾರ. 4 ಮಾರ್ಕ್ಸ್ಗೋಸ್ಕರ ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಮೂಲಕ ವಿವರಿಸಿ ಅಂತ ಹೇಳಿ ಕೇಳ್ತಾರ. ಹೀಗೆ 2 ಮತ್ತು 4 ಅಂಕದ ಉತ್ತರಗಳನ್ನ ನಾವು ಇವತ್ತು ಕ್ಲಾಸಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಈ ಸಮ ಉತ್ಪನ್ನ ರೇಖೆಯನ್ನ ತಿಳ್ಕೋಕ್ಕಿಂತ ಮುಂಚೆ ನಾವು 2ನೇ ಅಧ್ಯಾಯದಲ್ಲಿ ತುಷ್ಟಿಗುಣ ರೇಖೆ ನೋಡಿದ್ವಿ. 2ನೇ ಅಧ್ಯಾಯದಲ್ಲಿ ನಾವು ವಕ್ರ ರೇಖೆಯನ್ನು ನೋಡಿದ್ವಿ. ಅದು ಔದಾಸೀನ್ಯ ವಕ್ರ ರೇಖೆ. ಓಕೆ, ಔದಾಸೀನ್ಯ ವಕ್ರ ರೇಖೆಯಲ್ಲಿ ನಾವು ಹೇಗೆ ನೋಡಿದ್ವಿ ಅಂತಂದ್ರೆ, ಒಂದೇ ಮಟ್ಟದ ತೃಪ್ತಿಯನ್ನು ಪಡೆಯಲಿಕ್ಕೆ 2 ಸರಕುಗಳ ಎಲ್ಲಾ ಸಾಧ್ಯತಾ ಸಂಯೋಜನೆಗಳನ್ನ ಜೋಡಿಸುವ ರೇಖೆ ಅದು ಔದಾಸೀನ್ಯ ವಕ್ರ ರೇಖೆ ಅಂತೇಳಿ ನೋಡಿದೀವಿ. ಔದಾಸೀನ್ಯ ವಕ್ರ ರೇಖೆ, ಇಂಡಿಫರೆನ್ಸ್ ಕರ್ವ್. ಆ ಔದಾಸೀನ್ಯ ವಕ್ರ ರೇಖೆಯಲ್ಲಿ ನಾವೇನ್ ನೋಡಿದೀವಿ ಅಂತಂದ್ರೆ, 2 ಸರಕುಗಳನ್ನ ಬಳಸಿ ನಾವು ಹೇಗೆ ಒಂದೇ ಮಟ್ಟದ ತೃಪ್ತಿಯನ್ನು ಪಡಿತೀವಿ, ಅದೇ ಮಾದರಿಯಲ್ಲಿ ಈ ಒಂದು ಸಮ ಉತ್ಪನ್ನ ರೇಖೆಯನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸಮ ಉತ್ಪನ್ನ ರೇಖೆ ಅಂತಂದ್ರೆ ಒಂದೇ ಮಟ್ಟದ ಉತ್ಪನ್ನವನ್ನು ಪಡೆಯಲಿಕ್ಕೆ ಅಥವಾ ಒಂದೇ ಮಟ್ಟದ ಉತ್ಪನ್ನವನ್ನು ನೀಡುವ 2 ಆದಾನಗಳ ಅಂದ್ರೆ 2 ಆದಾನಗಳು ಬದಲಾಗುತ್ತಿರುವ ಆದಾನಗಳನ್ನು ನೋಡ್ತಾ ಇದ್ದೀವಿ. ಅದು ಶ್ರಮ ಮತ್ತು ಬಂಡವಾಳ, ಲೇಬರ್ ಅಂಡ್ ಕ್ಯಾಪಿಟಲ್. 2 ಆದಾನಗಳ ಎಲ್ಲಾ ಸಾಧ್ಯತಾ ಸಂಯೋಜನೆಗಳ ಸಮೂಹವನ್ನು ಜೋಡಿಸುವ ರೇಖೆ ಅದು ಸಮ ಉತ್ಪನ್ನ ರೇಖೆ ಅಂತ ಹೇಳಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಮ ಉತ್ಪನ್ನ ರೇಖೆ ಅಂತಂದ್ರೆ ಒಂದೇ ಮಟ್ಟದ ಉತ್ಪನ್ನವನ್ನು ನೀಡುವ 2 ಆದಾನಗಳ ಅಂದ್ರೆ 2 ಆದಾನಗಳನ್ನ ಬದಲಿಸ್ತಾ ಹೋದಂತೆ 2 ಆದಾನಗಳ ಎಲ್ಲಾ ಸಂಭವನೀಯ ಅಥವಾ ಎಲ್ಲಾ ಸಾಧ್ಯತಾ ಸಂಯೋಜನೆಗಳ ಸಮೂಹವನ್ನು ಜೋಡಿಸುವ ರೇಖೆ ಅದು ಸಮ ಉತ್ಪನ್ನ ರೇಖೆ ಅಂತೇಳಿ ನಾವಿಲ್ಲಿ ನೋಡ್ತಾ ಇದ್ವಿ. An isoquant is the set of all possible combinations of 2 inputs. All possible combinations of 2 inputs that yield ಅಂತಂದ್ರೆ ನೀಡುವುದು ಅಥವಾ ಉತ್ಪನ್ನ, that yield the same maximum possible level of output. ಅಂತಂದ್ರೆ ಒಂದೇ ಮಟ್ಟದ
ಉತ್ಪನ್ನವನ್ನು ಪಡೆಯಲಿಕ್ಕೆ ಎರಡು ಆದಾನಗಳನ್ನ ಅಥವಾ ಎರಡು ಆದಾನಗಳ ಎಲ್ಲಾ ಸಾಧ್ಯತಾ ಸಂಯೋಜನೆಗಳನ್ನ ಜೋಡಿಸುವ ರೇಖೆ ಅದು ಸಮ ಉತ್ಪನ್ನ ರೇಖೆ. ಸೊ ಆ ಸಮ ಉತ್ಪನ್ನ ರೇಖೆಯನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸಮ ಉತ್ಪನ್ನ ಸಾಧ್ಯತೆಗಳನ್ನ ನಾವು ಈ ಕೋಷ್ಟಕದಲ್ಲಿ ನೋಡ್ತಾ ಇದ್ವಿ. ಸಮ ಉತ್ಪನ್ನ ಸಾಧ್ಯತೆಗಳನ್ನ ಈ ಕೋಷ್ಟಕದಲ್ಲಿ ನಾವು ನೋಡ್ತಾ ಇದ್ವಿ. ಈ ಕೋಷ್ಟಕವನ್ನ ನಾವು ನಿಮ್ಮ ಸಿಲೆಬಸ್ ಇರುವಂತ ಪುಸ್ತಕದಲ್ಲಿ ಅಥವಾ ನಿಮ್ಮ ಬುಕ್ ನಲ್ಲಿರುವಂತಹ ಒಂದು ಕೋಷ್ಟಕವನ್ನ ನಾವಿಲ್ಲಿ ತಗೊಂಡಿದ್ದೀವಿ. ಸೊ ಇಲ್ಲಿ ನಾವು ನೋಡಬಹುದು ಸಮ ಉತ್ಪನ್ನಗಳನ್ನ ನಾನು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 10 10 10 ಅಥವಾ 50 50 50 ಈ ಎಲ್ಲ ಸಮ ಉತ್ಪನ್ನ ಸಂಯೋಜನೆಗಳು. ಇಲ್ಲಿ ಕೂಡ 10 ಇದೆ, ಇಲ್ಲಿ ಕೂಡ 10 ಇದೆ, ಇಲ್ಲಿ ಕೂಡ 10 ಇದೆ, ಅಥವಾ ಇಲ್ಲಿ ಕೂಡ 50 ಇದೆ, ಇಲ್ಲಿ ಕೂಡ 50 ಇದೆ, ಇಲ್ಲಿ ಕೂಡ 50 ಇದೆ. ಈ ಎಲ್ಲ ಮೂರು ಸಂಯೋಜನೆಗಳನ್ನು ವ್ಯಕ್ತಪಡಿಸ್ತಾ ಇದಾವೆ. ಇಲ್ಲಿ ಸಮ ಉತ್ಪನ್ನವನ್ನ ವ್ಯಕ್ತಪಡಿಸ್ತಾ ಇದಾವೆ. ಸೊ ಈ ಸಮ ಉತ್ಪನ್ನವನ್ನ ಉತ್ಪಾದಿಸಲಿಕ್ಕೆ ಒಂದೇ ಮಟ್ಟದ ಉತ್ಪನ್ನವನ್ನು ಉತ್ಪಾದಿಸಲಿಕ್ಕೆ ಬೇರೆ ಬೇರೆ ಪ್ರಮಾಣದ ಶ್ರಮದ ಘಟಕಗಳು ಮತ್ತು ಬೇರೆ ಬೇರೆ ಪ್ರಮಾಣದ ಬಂಡವಾಳದ ಘಟಕಗಳನ್ನ ನಾವಲ್ಲಿ ತಗೊಂಡಿದ್ದೀವಿ. ಸೊ ಇಲ್ಲಿ ಮೊದಲನೇ ಸಮ ಉತ್ಪನ್ನವನ್ನು ಬರೀಲಿಕ್ಕೆ ಅಂದ್ರೆ 10 ಘಟಕಗಳಷ್ಟು ಅಥವಾ 10 ಪ್ರಮಾಣಗಳಷ್ಟು ಉತ್ಪನ್ನವನ್ನು ಉತ್ಪಾದಿಸಲಿಕ್ಕೆ ನಾವೇನ್ ಬಳಸಿದ್ವಿ ನೋಡ್ರಿ. 4 ಘಟಕ ಬಂಡವಾಳ ಮತ್ತು 1 ಘಟಕ ಶ್ರಮ, ಅಥವಾ 1 ಘಟಕ ಶ್ರಮ ಮತ್ತು 4 ಘಟಕ ಬಂಡವಾಳವನ್ನ ಉಪಯೋಗಿಸಿ ನಾವು ಒಂದೇ ಮಟ್ಟದ ಉತ್ಪನ್ನವನ್ನು ಉತ್ಪಾದಿಸಲಿಕ್ಕೆ ಸಾಧ್ಯ ಇದೆ. 1 ಘಟಕ ಶ್ರಮ ಮತ್ತು 4 ಘಟಕ ಬಂಡವಾಳವನ್ನು ಬಳಸಿ ನಾವು ಒಂದೇ ಮಟ್ಟದ ಉತ್ಪನ್ನವನ್ನು ಉತ್ಪಾದಿಸಲಿಕ್ಕೆ ಸಾಧ್ಯ ಇದೆ. ಅದಲ್ಲದೆ 2 ಘಟಕ ಶ್ರಮ ಮತ್ತು 2 ಘಟಕ ಬಂಡವಾಳವನ್ನು ಬಳಸಿ ಕೂಡ ನಾವು ಒಂದೇ ಮಟ್ಟದ ಉತ್ಪನ್ನವನ್ನ ಉತ್ಪಾದಿಸಬಹುದು. ಸಿಆರ್ 2 ಘಟಕ ಶ್ರಮ ಮತ್ತು 2 ಘಟಕ ಬಂಡವಾಳವನ್ನು ಕೂಡ ಬಳಸಿ ನಾವು ಒಂದೇ ಮಟ್ಟದ ಉತ್ಪನ್ನವನ್ನು ಉತ್ಪಾದಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಆ ಕೋಷ್ಟಕದಲ್ಲಿ ನೋಡ್ತಾ ಇದ್ವಿ. ಅದಲ್ಲದೆ 4 ಘಟಕ ಶ್ರಮ ಮತ್ತು 1 ಘಟಕ ಬಂಡವಾಳವನ್ನು ಕೂಡ ಬಳಸಿ ನಾವು ಒಂದೇ ಮಟ್ಟದ ಉತ್ಪನ್ನವನ್ನು ಉತ್ಪಾದಿಸಬಹುದು ಅಂತ ಹೇಳಿ ನಾವಿಲ್ಲಿ ನೋಡ್ತಾ ಇದ್ವಿ. ಸೊ ಇಲ್ಲಿ ವಿದ್ಯಾರ್ಥಿಗಳೇ, ಶ್ರಮದ ಬೇರೆ ಬೇರೆ ಘಟಕಗಳು ಮತ್ತು ಬಂಡವಾಳದ ಬೇರೆ ಬೇರೆ ಘಟಕಗಳು ಬಳಸಿ ನಾವು ಒಂದೇ ಮಟ್ಟದ ಉತ್ಪನ್ನವನ್ನು ಉತ್ಪಾದಿಸಬಹುದು ಅಂತ ಹೇಳಿ ಈ ಕೋಷ್ಟಕದಲ್ಲಿ ನಾವು ನೋಡ್ತಾ ಇದ್ವಿ. ಮೊದಲನೇ ಸಮ ಉತ್ಪನ್ನ 1 ಘಟಕ ಶ್ರಮ 4 ಘಟಕ ಬಂಡವಾಳ. ಎರಡನೇ ಸಮ ಉತ್ಪನ್ನ 2 ಘಟಕ ಶ್ರಮ 2 ಘಟಕ ಬಂಡವಾಳ. ಅದಲ್ಲದೆ 4 ಘಟಕ ಶ್ರಮ ಮತ್ತು 1 ಘಟಕ ಬಂಡವಾಳವನ್ನ ಬಳಸಿ ನಾವು ಒಂದೇ ಮಟ್ಟದ ಉತ್ಪನ್ನವನ್ನ ಉತ್ಪಾದಿಸಬಹುದು ಅಂತ ಹೇಳಿ ನಾವಿಲ್ಲಿ ಈ ಕೋಷ್ಟಕದಲ್ಲಿ ನೋಡ್ತಾ ಇದ್ದೀವಿ. ಅದರ ಜೊತೆಗೆ 50 ಘಟಕಗಳ ಪ್ರಮಾಣ ಅಥವಾ 50 ಸಮ ಉತ್ಪನ್ನಗಳನ್ನು ಉತ್ಪಾದಿಸಬೇಕಾದ್ರೆ ನಾವು ನೋಡ್ರಿ 3 ಘಟಕ ಶ್ರಮ ಮತ್ತು 6 ಘಟಕ ಬಂಡವಾಳವನ್ನು ಉಪಯೋಗಿಸಿ 50 ಘಟಕಗಳಷ್ಟು ಉತ್ಪನ್ನವನ್ನು ಉತ್ಪಾದಿಸಬಹುದು ಅಂತ ಹೇಳಿ ಕೂಡ ನೋಡ್ತಾ ಇದ್ವಿ. 3 ಘಟಕ ಶ್ರಮ ಮತ್ತು 6 ಘಟಕ ಬಂಡವಾಳವನ್ನು ಬಳಸಿ 50 ಘಟಕಗಳಷ್ಟು ಉತ್ಪನ್ನವನ್ನು ಉತ್ಪಾದಿಸಬಹುದು ಅಂತ ಹೇಳಿ ಕೂಡ ನೋಡ್ತಾ ಇದ್ವಿ. ಅದಲ್ಲದೆ 4 ಘಟಕ ಶ್ರಮ ಮತ್ತು 4 ಘಟಕ ಬಂಡವಾಳವನ್ನು ಉಪಯೋಗಿಸಿ 50 ಘಟಕಗಳಷ್ಟು ಉತ್ಪನ್ನವನ್ನ ಮಾಡಬಹುದು ಅಂತ ಹೇಳಿ ಕೂಡ ನೋಡ್ತಾ ಇದ್ದೀವಿ. ಅದಲ್ಲದೆ 6 ಘಟಕ ಶ್ರಮ ಮತ್ತು 3 ಘಟಕ ಬಂಡವಾಳವನ್ನು ಬಳಸಿ ಕೂಡ ನಾವು 50 ಘಟಕಗಳಷ್ಟು ಉತ್ಪನ್ನವನ್ನ ನಾವು ಉತ್ಪಾದಿಸಬಹುದು ಅಂತ ಹೇಳಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಈ 10 10 10 ಇವೆಲ್ಲ ಏನಿದೆ ಸಮ ಉತ್ಪನ್ನ ಆಗಿದೆ, ಸಮ ಉತ್ಪನ್ನದ ಸಂಯೋಜನೆಗಳಾಗಿವೆ. ಅದಲ್ಲದೆ 50 50 50 ಇವು ಕೂಡ ಏನಾಗಿದೆ ಸಮ ಉತ್ಪನ್ನದ ಸಂಯೋಜನೆಗಳು ಆಗಿದೆ. ಅಂದ್ರೆ ಬದಲಾಗುತ್ತಿರುವ ಉತ್ಪಾದನಾಂಗಗಳನ್ನು ಹೆಚ್ಚು ಅಥವಾ ಕಡಿಮೆಗೊಳಿಸುವುದರಿಂದ ಅಥವಾ ಎರಡು ಉತ್ಪಾದನಾಂಗಗಳಲ್ಲಿ ಒಂದು ಘಟಕವನ್ನ ಹೆಚ್ಚು ಬಳಸಿ ಇನ್ನೊಂದು ಘಟಕವನ್ನ
ಕಡಿಮೆ ಬಳಸುವ ಮೂಲಕ ನಾವು ಹೇಗೆ ಒಂದೇ ಮಟ್ಟದ ಉತ್ಪನ್ನವನ್ನು ಉತ್ಪಾದಿಸಬಹುದು ಅಂತೇಳಿ ಈ ಕೋಷ್ಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಈ ಕೋಷ್ಟಕದಲ್ಲಿ ಬಳಸಿರುವಂತಹ ಸಂಖ್ಯೆ ನಿಮ್ಮ ಪುಸ್ತಕದಲ್ಲಿರುವಂತಹ ಕೊಟ್ಟಿರುವಂತಹ ಸಂಖ್ಯೆಗಳನ್ನ ನಾವಲ್ಲಿ ಉಪಯೋಗಿಸಿದೀವಿ. ಅದರ ಮೇಲೆ ನಾವು ಸಮ ಉತ್ಪನ್ನದ ಸಂಯೋಜನೆಗಳನ್ನ ನೋಡ್ತಾ ಇದ್ದೀವಿ. ಸೊ ಈ ಒಂದು ಕೋಷ್ಟಕದ ಆಧಾರದ ಮೇಲೆ ಅಂದ್ರೆ ಸಮ ಉತ್ಪನ್ನ ನೀಡುವ ಎರಡು ಆದಾನಗಳ ಶ್ರಮ ಮತ್ತು ಬಂಡವಾಳ ಎರಡು ಆದಾನಗಳ ಬೇರೆ ಬೇರೆ ಘಟಕಗಳಿಂದ ಬೇರೆ ಬೇರೆ ಘಟಕಗಳನ್ನು ಉಪಯೋಗಿಸಿ ಹೇಗೆ ಸಮ ಉತ್ಪನ್ನದ ಸಂಯೋಜನೆಯನ್ನು ಪಡೆಯಲಾಗಿದೆ, ಹಾಗೆ ಅದೇ ರೀತಿಯಲ್ಲಿ ನಾವು ಈ ರೇಖಾಚಿತ್ರದಲ್ಲಿ ತೋರಿಸಬಹುದು. ಅಂದ್ರೆ ಹೇಗೆ ಕೋಷ್ಟಕದಲ್ಲಿ ಸಮ ಉತ್ಪನ್ನದ ಸಂಯೋಜನೆಯನ್ನು ನೋಡ್ತಾ ಇದ್ವಿ, ರೇಖಾಚಿತ್ರದಲ್ಲಿ ಕೂಡ ಬೇರೆ ಬೇರೆ ಸಮ ಉತ್ಪನ್ನ ರೇಖೆಗಳ ಮೇಲೆ ಬೇರೆ ಬೇರೆ ಸಮ ಉತ್ಪನ್ನಗಳ ರೇಖೆ, ಅದು IQ1 ಅಂತ ನೋಡಿದೀವಿ, ಅಂದ್ರೆ ಸಮ ಉತ್ಪನ್ನ ರೇಖೆ 1, IQ2 ಸಮ ಉತ್ಪನ್ನ ರೇಖೆ 2, IQ3 ಸಮ ಉತ್ಪನ್ನ ರೇಖೆ 3. ನಾವು ಹೇಗೆ ಔದಾಸೀನ್ಯ ವಕ್ರ ರೇಖೆಯಲ್ಲಿ ಅಥವಾ ಔದಾಸೀನ್ಯ ನಕ್ಷೆಯಲ್ಲಿ ನಾವು ನೋಡಿದ್ವಿ, ಬೇರೆ ಬೇರೆ ಔದಾಸೀನ್ಯ ವಕ್ರ ರೇಖೆಗಳ ಮೇಲೆ ಏನಾಗಿದೆ, ಬೇರೆ ಬೇರೆ ಮಟ್ಟದ ಉತ್ಪನ್ನ ತುಷ್ಟಿಗುಣವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾವು ನೋಡಿದ್ವಿ. ಅದೇ ಮಾದರಿಯಲ್ಲಿ ಸಮ ಉತ್ಪನ್ನ ರೇಖೆಯಲ್ಲಿ ಕೂಡ ನಾವು ಬೇರೆ ಬೇರೆ ಸಮ ಉತ್ಪನ್ನ ರೇಖೆಗಳ ಮೇಲೆ ಬೇರೆ ಬೇರೆ ಮಟ್ಟದ ಉತ್ಪನ್ನವನ್ನ ಪಡಿಬಹುದು ಅಂತ ಹೇಳಿ ನಾವಲ್ಲಿ ನೋಡ್ತಾ ಇದ್ದೀವಿ. ಸೊ ನಾವು ಮೊದಲನೇ ಸಂಯೋಜನೆಯನ್ನ ತಗೊಂಡ್ರೆ ಅಂದ್ರೆ ಸಮ ಉತ್ಪನ್ನ ರೇಖೆ ಮೊದಲನೇ ಸಮ ಉತ್ಪನ್ನ ರೇಖೆ ಮೇಲಿರುವಂತಹ ಎ ಸಂಯೋಜನೆಯನ್ನ ತಗೊಂಡ್ರೆ ಅದು ಒಂದೇ ಮಟ್ಟದ ಉತ್ಪನ್ನವನ್ನು ನೀಡ್ತಾ ಇದೆ. ಮತ್ತು ಸಮ ಉತ್ಪನ್ನ ರೇಖೆ 1ರ ಮೇಲಿರುವಂತಹ ಬಿ ಸಂಯೋಜನೆ ಕೂಡ ತಗೊಂಡ್ರೆ ಅಂದ್ರೆ ಒಂದೇ ರೇಖೆ ಮೇಲಿರುವಂತಹ ಎ ಮತ್ತು ಬಿ ಸಂಯೋಜನೆಯನ್ನು ನಾವು ಪರಿಗಣಿಸಿದರೆ ಎ ಮತ್ತು ಬಿ ಇದು ಒಂದೇ ಮಟ್ಟದ ಉತ್ಪನ್ನವನ್ನ ನೀಡ್ತಾ ಇದೆ. ಕಾರಣ ಎರಡೂ ಸಂಯೋಜನೆಗಳು ಒಂದೇ ಸಮ ಉತ್ಪನ್ನ ರೇಖೆ ಮೇಲಿದೆ. ಎ ಮತ್ತು ಬಿ ಈ ಎರಡೂ ಸಂಯೋಜನೆಗಳು ಒಂದೇ ಸಮ ಉತ್ಪನ್ನ ರೇಖೆ ಮೇಲೆ ಇರೋದ್ರಿಂದ ಎ ಮತ್ತು ಬಿ ಇದು ಒಂದೇ ಮಟ್ಟದ ಉತ್ಪನ್ನವನ್ನ ನೀಡುತ್ತವೆ ಅಂತ ಹೇಳಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಒಂದೇ ಮಟ್ಟದ ಉತ್ಪನ್ನವನ್ನು ಉತ್ಪಾದಿಸಲಿಕ್ಕೆ ನಾವು ಈ ಎರಡು ಆದಾನಗಳ ಬೇರೆ ಬೇರೆ ಸಂಯೋಜನೆಯನ್ನು ನೋಡ್ತಾ ಇದ್ದೀವಿ. ಅಂದ್ರೆ ಎ ಸಂಯೋಜನೆಯನ್ನು ಉತ್ಪಾದಿಸಲಿಕ್ಕೆ ಶ್ರಮದ 1 ಘಟಕ ಮತ್ತು ಬಂಡವಾಳದ 4 ಘಟಕಗಳನ್ನು ಉಪಯೋಗಿಸಿ ನಾವು ಎ ಸಂಯೋಜನೆಯನ್ನು ಉತ್ಪಾದಿಸಬಹುದು. ಅಥವಾ ಬಿ ಸಂಯೋಜನೆಯನ್ನು ಉತ್ಪಾದಿಸಲಿಕ್ಕೆ ಶ್ರಮದ ಘಟಕವನ್ನು ಏನ್ ಮಾಡಿದೀವಿ, ಹೆಚ್ಚುಗೊಳಿಸಿದೀವಿ, ಬಂಡವಾಳದ ಘಟಕಗಳನ್ನು ಏನ್ ಮಾಡಿದೀವಿ, ಕಡಿಮೆಗೊಳಿಸಿದೀವಿ. ಅಂದ್ರೆ ಒಂದು ಘಟಕವನ್ನ ಹೆಚ್ಚು ಮಾಡೋದ್ರಿಂದ ಇನ್ನೊಂದು ಘಟಕವನ್ನ ಕಡಿಮೆಗೊಳಿಸುವುದರಿಂದ ನಾವು ಅಷ್ಟೇ ಮಟ್ಟದ ಅಂದ್ರೆ ಒಂದೇ ಮಟ್ಟದ ಉತ್ಪನ್ನವನ್ನ ಉತ್ಪಾದಿಸಬಹುದು ಅಂತ ಹೇಳಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಘಟಕ ಶ್ರಮ ಇದ್ದಿದ್ದನ್ನ ನಾವು ಏನ್ ಮಾಡಿದೀವಿ, 2 ಘಟಕಕ್ಕೆ ಹೆಚ್ಚಿಗೆ ಮಾಡಿದೀವಿ. ಅಂದ್ರೆ ಶ್ರಮದ 2 ಘಟಕಗಳನ್ನು ಬಳಸ್ತಾ ಇದೀವಿ ಮತ್ತು ಬಂಡವಾಳದ ಏನ್ ಮಾಡ್ತಾ ಇದೀವಿ, 1 ಘಟಕವನ್ನ ಕಡಿಮೆಗೊಳಿಸ್ತಾ ಇದೀವಿ. ಹಾಗಾಗಿ ಇಲ್ಲಿ L2 ಮತ್ತು K2 L2 ಮತ್ತು K2 ಇವು ಒಂದೇ ಮಟ್ಟದ ಉತ್ಪನ್ನವನ್ನ ನೀಡ್ತಾ ಇವೆ ಅಂತ ಹೇಳಿ ನಾವಲ್ಲಿ ನೋಡ್ತಾ ಇದ್ವಿ. ಇನ್ನು ಸಿ ಸಂಯೋಜನೆಯನ್ನು ಪರಿಗಣಿಸಿದರೆ ಆ ಸಿ ಸಂಯೋಜನೆ ಎರಡನೇ ಸಮ ಉತ್ಪನ್ನ ರೇಖೆ ಮೇಲಿದೆ. ಅಂದ್ರೆ IQ2 ಮೇಲಿದೆ. ಸೊ IQ1 ಮೇಲಿರುವಂತಹ ಎ ಮತ್ತು ಬಿ ಸಂಯೋಜನೆಗಳಿಗಿಂತ ಸಿ ಸಂಯೋಜನೆ ಹೆಚ್ಚಿನ ಮಟ್ಟದ ಉತ್ಪಾದನೆಯನ್ನ ನೀಡ್ತಾ ಇದೆ. ಸೊ ಈ ಸಿ ಸಂಯೋಜನೆಯನ್ನು ಉತ್ಪಾದಿಸಲಿಕ್ಕೆ ನಾವು ಇಲ್ಲಿ ಶ್ರಮದ ಘಟಕಗಳನ್ನ ಹೆಚ್ಚಿಗೆ ಮಾಡಿದೀವಿ, ಬಂಡವಾಳದ ಘಟಕಗಳನ್ನ ಅಷ್ಟೇ ಇಟ್ಟಿದೀವಿ. ಅಂದ್ರೆ ಬಂಡವಾಳದ 2 ಘಟಕಗಳು ಮತ್ತು ಶ್ರಮದ 3 ಘಟಕಗಳು. ಅಂದ್ರೆ ಒಂದು ಉತ್ಪಾದನಾಂಗವನ್ನ ಹೆಚ್ಚು ಮಾಡಿದೀವಿ, ಇನ್ನೊಂದು ಉತ್ಪಾದನಾಂಗ ಅಷ್ಟೇ ಇದೆ. ಅಂದ್ರೆ ಬಂಡವಾಳದ ಘಟಕಗಳನ್ನು ಸ್ಥಿರವಾಗಿಟ್ಟು ಶ್ರಮದ ಘಟಕಗಳನ್ನ ಹೆಚ್ಚು ಮಾಡುವುದರಿಂದ ನಾವು ಹೆಚ್ಚಿಗೆ ಉತ್ಪಾದನೆ ಮಾಡಬಹುದು ಅಂತೇಳಿ ನಾವಲ್ಲಿ ಕಾಣ್ತಾ ಇದ್ದೀವಿ. ಸೊ ಹೀಗೆ ನಾವು ಕೃಷಿಯಲ್ಲಿ ಆಗಿರ್ಬೋದು,
ಕೈಗಾರಿಕೆಗಳಲ್ಲಿ ಆಗಿರ್ಬೋದು ಅಥವಾ ಉದ್ಯಮ ಘಟಕಗಳಲ್ಲಿ ಆಗಿರ್ಬೋದು ನಾವೇನ್ ಮಾಡ್ತೀವಿ ಅಂತಂದ್ರೆ ಹೆಚ್ಚಿನ ಮಟ್ಟದ ಉತ್ಪನ್ನವನ್ನು ಉತ್ಪಾದಿಸಲಿಕ್ಕೆ ನಾವೇನ್ ಮಾಡ್ಬೋದು, ಬಂಡವಾಳದ ಘಟಕಗಳನ್ನ ಕಡಿಮೆಗೊಳಿಸಿ ಶ್ರಮದ ಘಟಕಗಳನ್ನ ಹೆಚ್ಚು ಮಾಡೋದ್ರಿಂದ ನಮಗೆ ಹೆಚ್ಚಿನ ಮಟ್ಟದ ಉತ್ಪನ್ನವನ್ನು ಸಿಗ್ತದ ಅಂತ ಹೇಳಿ ನಾವಲ್ಲಿ ನೋಡಬಹುದು. ಅಥವಾ ಶ್ರಮದ ಘಟಕಗಳನ್ನ ಕಡಿಮೆಗೊಳಿಸಿ ಬಂಡವಾಳದ ಘಟಕಗಳನ್ನ ಹೆಚ್ಚು ಮಾಡ್ತಾ ಹೋದಂತೆ ನಮಗೆ ಏನ್ ಸಿಗ್ತಾ ಇದೆ, ಹೆಚ್ಚಿನ ಮಟ್ಟದ ಉತ್ಪನ್ನವನ್ನ ಸಿಗ್ತಾ ಇದೆ. ನಾವು ಯೋಚನೆ ಮಾಡಬಹುದು ಹೇಗೆ ಅಂತ ಹೇಳಿ. ಯಾವುದೇ ಒಬ್ಬ ರೈತ ತನ್ನ ಭೂಮಿಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನ ಮಾಡಲಿಕ್ಕೆ ಅವನೇನ್ ಮಾಡಬಹುದು, ಬಂಡವಾಳದ ಘಟಕಗಳನ್ನ ಹೆಚ್ಚು ಮಾಡಬಹುದು. ಬಂಡವಾಳದ ಘಟಕಗಳು ಅಂತಂದ್ರೆ ಅವನೇನ್ ಮಾಡಬಹುದು, ಆ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ವೆಚ್ಚವನ್ನ ಹೆಚ್ಚಿಗೆ ಗೊಳಿಸಬಹುದು. ಅದರಲ್ಲಿ ರಸಗೊಬ್ಬರವನ್ನು ಹೆಚ್ಚಿಗೆ ಬಳಸಬಹುದು, ನೀರಿನ ಬಳಕೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬಹುದು, ಅಥವಾ ಬೇರೆ ಬೇರೆ ಔಷಧಿಗಳನ್ನ ಸಿಂಪಡಿಸಿ ಬೇರೆ ಬೇರೆ ಔಷಧಿಗಳನ್ನ ಉಪಯೋಗಿಸಿ ಅವನೇನ್ ಮಾಡಬಹುದು, ತನ್ನ ಕೃಷಿ ಉತ್ಪನ್ನವನ್ನ ಹೆಚ್ಚಿಗೆ ಮಾಡಬಹುದು. ಅಥವಾ ಶ್ರಮದ ಘಟಕಗಳನ್ನ ಹೆಚ್ಚಿಗೆ ಮಾಡಿ ಅವನೇನ್ ಮಾಡಬಹುದು, ಹೆಚ್ಚಿನ ಉತ್ಪನ್ನವನ್ನ ಪಡಿಬಹುದು. ಹೀಗೆ ಕೈಗಾರಿಕೆಗಳಲ್ಲಿ ಕೂಡ ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಆ ಮಾಲೀಕ ಏನ್ ಮಾಡಬಹುದು, ಒಂದು ಕಡೆಗೆ ಬಂಡವಾಳವನ್ನು ಹೆಚ್ಚಿಸಿ ಶ್ರಮವನ್ನು ಕಡಿಮೆಗೊಳಿಸಬಹುದು, ಅಂದ್ರೆ ಹೆಚ್ಚು ತಂತ್ರಜ್ಞಾನವನ್ನು ಬಳಸಿ ಹೆಚ್ಚು ಮಷಿನ್ಗಳನ್ನ ಬಳಸಿ ಅವನು ಹೆಚ್ಚಿಗೆ ಉತ್ಪಾದನೆ ಮಾಡಬಹುದು. ಅಲ್ಲಿ ಕಾರ್ಮಿಕರ ಸಂಖ್ಯೆಯನ್ನ ಕಡಿಮೆಗೊಳಿಸಬಹುದು. ಅಥವಾ ಮಷಿನ್ಗಳ ಸಂಖ್ಯೆ ಕಡಿಮೆ ಮಾಡಿ ಕಾರ್ಮಿಕರ ಸಂಖ್ಯೆ ಹೆಚ್ಚು ಮಾಡೋದ್ರಿಂದ ಆ ಕೈಗಾರಿಕಾ ಉತ್ಪನ್ನ ಕೂಡ ಏನಾಗಬಹುದು, ಅಲ್ಲಿ ಹೆಚ್ಚಿಗೆ ಗೊಳಿಸಬಹುದು. ಸೊ ಹೀಗೆ ಈ ಸಮ ಉತ್ಪನ್ನ ರೇಖೆಯ ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ಬದಲಾಗುತ್ತಿರುವ ಉತ್ಪಾದನಾಂಗಗಳನ್ನು ಹೆಚ್ಚು ಅಥವಾ ಕಡಿಮೆಗೊಳಿಸೋದ್ರಿಂದ ಉತ್ಪನ್ನದ ಬೇರೆ ಬೇರೆ ಮಟ್ಟವನ್ನು ಅವನು ಉತ್ಪಾದಿಸಬಹುದು. ಒಂದು ವೇಳೆ ಎರಡೂ ಬಂಡವಾಳವನ್ನು ಅಥವಾ ಎರಡೂ ಘಟಕಗಳನ್ನ ಎರಡೂ ಉತ್ಪಾದನಾಂಗಗಳನ್ನು ಹೆಚ್ಚು ಮಾಡ್ತಾ ಹೋದಂತೆ ಉತ್ಪಾದನಾ ಪ್ರಮಾಣ ಕೂಡ ಏನಾಗ್ತಾ ಇದೆ, ಹೆಚ್ಚು ಆಗ್ತಾ ಇದೆ ಅಂತ ಹೇಳಿ ನಾವಲ್ಲಿ ನೋಡ್ತಾ ಇದ್ದೀವಿ. ಸೊ ಇಷ್ಟನ್ನ ನೀವು ಪರೀಕ್ಷೆಯಲ್ಲಿ ಬರೀಬಹುದು. ಇನ್ನೊಂದು ಅಂಶ ಏನಪ್ಪಾ ಅಂತಂದ್ರೆ, ಹೇಗೆ ಆ ಔದಾಸೀನ್ಯ ವಕ್ರ ರೇಖೆ ಇಂಡಿಫರೆನ್ಸ್ ಕರ್ವ್ ಔದಾಸೀನ್ಯ ವಕ್ರ ರೇಖೆ ಕೆಳಮುಖ ಇಳಿಜಾರನ್ನು ಹೊಂದಿರುತ್ತದೆ, ಅದೇ ರೀತಿಯಲ್ಲಿ ಸಮ ಉತ್ಪನ್ನ ರೇಖೆ ಕೂಡ ಕೆಳಮುಖ ಇಳಿಜಾರನ್ನ ಹೊಂದಿರುತ್ತದ. ಈ ಕೆಳಮುಖ ಇಳಿಜಾರು ಹೊಂದಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಒಂದು ಘಟಕವನ್ನ ಹೆಚ್ಚು ಮಾಡೋದ್ರಿಂದ ಇನ್ನೊಂದು ಘಟಕವನ್ನ ಕಡಿಮೆ ಮಾಡಲೇಬೇಕು. ಅಂದ್ರೆ ಶ್ರಮದ ಘಟಕಗಳನ್ನ ಹೆಚ್ಚಿಸ್ತಾ ಹೋದಂತೆ ಬಂಡವಾಳದ ಘಟಕಗಳನ್ನ ಕಡಿಮೆಗೊಳಿಸುವ ಮೂಲಕ ಅವನೇನ್ ಮಾಡಬಹುದು, ಒಂದೇ ಮಟ್ಟದ ಉತ್ಪನ್ನವನ್ನ ಉತ್ಪಾದಿಸಬಹುದು. ಸೊ ಹಾಗಾಗಿ ಶ್ರಮದ ಘಟಕ ಹೆಚ್ಚಿಸ್ತಾ ಹೋದಂತೆ ಬಂಡವಾಳದ ಘಟಕಗಳನ್ನ ಕಡಿಮೆಗೊಳಿಸುವುದರಿಂದ ಈ ಒಂದು ಸಮ ಉತ್ಪನ್ನ ರೇಖೆ ಅದು ಏನಾಗ್ತದ, ಕೆಳಮುಖ ಇಳಿಜಾರನ್ನ ಹೊಂದಿರ್ತದ ಅಂತೇಳಿ ಕೂಡ ಇವರಲ್ಲಿ ವ್ಯಕ್ತಪಡಿಸಬೇಕು. ಅಂದಾಗ ಮಾತ್ರ ನಿಮಗೆ 4 ಅಂಕ ಸಿಗ್ತಾ ಇದೆ. ಇಲ್ಲಿ ನಾವು ನೋಡಿದ್ವಿ ಸಮ ಉತ್ಪನ್ನ ರೇಖೆ ಅಂದ್ರೆ ಏನು. ಸಮ ಉತ್ಪನ್ನ ರೇಖೆ ಅಂತಂದ್ರೆ ಒಂದೇ ಮಟ್ಟದ ಉತ್ಪನ್ನವನ್ನು ನೀಡುವ ಎರಡು ಆಧಾರಗಳ ಎಲ್ಲಾ ಸಾಧ್ಯತಾ ಸಂಯೋಜನೆಗಳನ್ನ ಜೋಡಿಸುವಂತ ರೇಖೆ ಅದು ಸಮ ಉತ್ಪನ್ನ ರೇಖೆ. ಸೊ ಎರಡು ಆಧಾರಗಳಂತಂದ್ರೆ ಎ ಮತ್ತು ಬಿ ಸಂಯೋಜನೆ ನೋಡ್ತಾ ಇದೀವಿ. ಎ ಮತ್ತು ಬಿ ಸಂಯೋಜನೆ ಇದು ಒಂದೇ ಮಟ್ಟದ ಉತ್ಪಾದನೆ ನೀಡ್ತಾ ಇದೆ, ಆದ್ರೆ ಉತ್ಪಾದನಾಂಗಗಳ ಪ್ರಮಾಣ ಏನಾಗಿದೆ, ಒಂದು ಘಟಕದ ಹೆಚ್ಚು ಪ್ರಮಾಣ ಬಳಸಿದೀವಿ, ಇನ್ನೊಂದು ಘಟಕವನ್ನ ಕಡಿಮೆಗೊಳಿಸಿದೀವಿ. ಸೊ ಇದನ್ನ ನಾವು ಪರೀಕ್ಷೆಯಲ್ಲಿ ವ್ಯಕ್ತಪಡಿಸಿದ್ದೆ ಆದ್ರೆ ನಾವು ಹೆಚ್ಚಿನ ಅಂಕಗಳನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ಓಕೆ, ಥ್ಯಾಂಕ್ ಯು.